ಗಾಯ್ಸ್ ನಾವು ಕ್ರಿಕೆಟ್ ನೋಡಕ್ ಬಂದ್ವಾ ಇಲ್ಲ ಸೂರ್ಯ ನಮ್ಮ ನೋಡಕ್ ಬಂತ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ 37 ಡಿಗ್ರಿ ಬಿಸಿಲಲ್ಲಿ ಈಚೆ ಬಂದ್ರೆ ಸಾಕು ನಾವು ಇವನ್ ತರ ಬ್ಲಾಕ್ ಆಗ್ಬಿಡ್ತೀವಿ. ಗಾಯ್ಸ್ ನೆನೆ ನೋಡಿದ್ರೆ 34 ಡಿಗ್ರಿ ಬಿಸಿಲಿತ್ತು, ಇವತ್ ನೋಡಿದ್ರೆ 37 ಡಿಗ್ರಿ ಬಿಸಿಲಿದೆ. ಯಾಕಂದ್ರೆ ಸೂರ್ಯಗೆ ಫೋನ್ ಮಾಡಿ ಕೇಳೋಣ ಅಂತ ಕೇಳಿದ್ರೆ ಸೂರ್ಯ ಈ ಮಾತಂದ್ಬಿಟ್ಟ. ಅದಕ್ಕೆ ನಾನು ಫೋನೇ ಕಟ್ ಮಾಡ್ಬಿಟ್ಟೆ. ಹಲೋ ಅಲ್ಲ ಮಿಸ್ಟರ್ ಸೂರ್ಯ ಹೇಳೋ ಕರಿಯಾ. ಮತ್ತೆ ಇಷ್ಟೊಂದು ಬಿಸಿಲಲ್ಲಿ ನಾವು ಯಾವ ತರ ಕ್ರಿಕೆಟ್ ಟೂರ್ನಮೆಂಟ್ ನೋಡಿದ್ವಿ ಅಂತ ಗೊತ್ತಾಗ್ಬೇಕಾದ್ರೆ ವ್ಲಾಗ್ ಕೊನೆ ತನಕ ನೋಡಿ. ಹಾಯ್ ಹಲೋ ನಮಸ್ಕಾರ ಗೈಸ್, 100 ಚಾಲೆಂಜ್ ಡೇ 37 ಗೆ ಸ್ವಾಗತ ಸುಸ್ವಾಗತ ಗೈಸ್. ಬೆಳಿಗ್ಗೆ ನಾನು ನಮ್ಮ ತಮ್ಮ ಮನೆ ಹತ್ರ ಕ್ರಿಕೆಟ್ ಆಡ್ಕೊಂಡಿರ್ಬೇಕಾದ್ರೆ ಸಾಗರ್ ಫೋನ್ ಮಾಡ್ಬಿಟ್ಟು ನಾನು ಕಟಿಂಗ್ ಮಾಡ್ಕೋಬೇಕು KSM ಗೆ ಹೋಗ್ಬಿಟ್ಟು ಬರೋಣ ಬಾ ಅಂದ. ಆಮೇಲೆ ನಾನು ಸಾಗರ್ KSM ಅಲ್ಲಿ ಜಗನ್ನ ಹತ್ರ ಕಟಿಂಗ್ ಮಾಡಿಸ್ಕೊಂಡು ಹಂಗೆ ಸಾಗರ್ ಅವ್ರ ಮನೆ ಕಡೆ ಬಂದ್ವಿ. ಸ್ನಾನ ಮಾಡ್ಕೊಂಡು ಟೂರ್ನಮೆಂಟ್ ಕಡೆ ಬಂದ್ರೆ ನೆನೆ ತರ ಇವತ್ತು ಮ್ಯಾಚ್ ಸ್ಟಾರ್ಟ್ ಆಗಿತ್ತು. ಇಲ್ಲಿ ನೋಡಿದ್ರೆ ನಮ್ ನೆವರ್ ಗಿವ್ ಅಪ್ PC ಟೀಮ್ ಮತ್ತೆ ಕನ್ನಡಿಗ ಫಾರ್ವರ್ಡ್ ಟೀಮ್ ಮ್ಯಾಚ್ ನಡೀತಾ ಇತ್ತು. ನೋಡ್ಕೊಂಡಿರ್ಬೇಕಾದ್ರೆ ಮೀಶೋ ನಿಂದ ಕಾಲ್ ಬಂತು. ಏನಕ್ಕಂದ್ರೆ ಶರ್ಟ್ಸ್ ನ ಆರ್ಡರ್ ಮಾಡಿದ್ದೆ, ಶರ್ಟ್ಸ್ ಟೈಟ್ ಇತ್ತು ಅಂತ ರಿಟರ್ನ್ ಮಾಡಿದ್ದೆ. ಶರ್ಟ್ಸ್ ನ ರಿಟರ್ನ್ ಕೊಟ್ಬಿಟ್ಟು ಹಂಗೆ ಶ್ರೀನಿವಾಸನ ಜ್ಯೂಸ್ ತಗೋಬರ ಕೇಳ್ದ ಅಂತ ಜ್ಯೂಸ್ ತಗೊಂಡು ಅವ್ರ ಅಪ್ಪ ಕೈ ಕೊಟ್ಬಿಟ್ಟು ಮತ್ತೆ ಟೂರ್ನಮೆಂಟ್ ಕಡೆ ಬಂದ್ವಿ. ಹಂಗೆ ಊಟ ಬಂದಿತ್ತು ಅಂತ ಸಾಗರ್ ಎಲ್ಲರಿಗೂ ಊಟ ಆಗ್ತಾ ಇದ್ದ. ನಮ್ ರಾಯಲ್ ಆರಿ ನೋಡಿದ್ರೆ ಎಲ್ಲರಿಗೂ ಎಲೆಗಳು ಕೊಡ್ತಾ ಇದ್ದ. ಹಂಗೆ ನನ್ಗೂ ಹಸುವಾಗ್ತಿದೆ ಅಂತ ನಾನು ತಿನ್ಬಿಟ್ಟೆ. ನಮ್ ಸಾಗರ್ ಮಾತ್ರ ಎಲ್ಲರಿಗೂ ಊಟ ಹಾಕ್ಬಿಟ್ಟು ತಿಂತವನೆ. ಎಲ್ಲರೂ ಟೂರ್ನಮೆಂಟ್ ನೋಡ್ತಾ ಇದ್ರೆ ನಾವು ಮಾತ್ರ ಬಿಸಿಲಲ್ಲಿ ಬಂದು ಕ್ಯಾಚ್ ಆಡ್ತಾ ಇದೀವಿ. ಗೈಸ್ ನಿಮ್ಗೆ ಯಾರಿಗೆ ಡೇ 1 ಡೇ 2 ಮತ್ತೆ ಡೇ 3 ಅಲ್ಲಿ ಯಾವ ಟೀಮ್ ವಿನ್ ಆಯ್ತು ಯಾವ ಟೀಮ್ ಸೋತಾಯ್ತು ಅಂತ ಗೊತ್ತಾಗ್ಬೇಕಂದ್ರೆ ಫಾಲೋ ಮಾಡ್ಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಡೈರೆಕ್ಟ್ ವಿಡಿಯೋ DM ಮಾಡ್ತೀನಿ. ಇವತ್ತು ವ್ಲಾಗ್ ಇಷ್ಟ ಗೈಸ್, ಇಷ್ಟ ಆಗಿದೆ ಲೈಕ್ ಶೇರ್ ಫಾಲೋ ಮಾಡ್ಕೊಳ್ಳಿ. ನಾಳೆ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬೈ ಬೈ ಗೈಸ್.